ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ಬಾ ಅಕ್ಷಯ್, ಎಲ್ಲಿ ಹೋಗಿದ್ದಿ ನೀನ? ಮಾ ನಮ್ ದೋಸ್ತನ ಹೊಲಕ್ ಹೋಗಿದ್ದೆ. ಬಾಳೆ ಗಿಡದ ಹೂ ಹರ್ಕೊಂಡ್ ಬಂದೆ ನೋಡ. ಹೌದಾ? ಹಾ, ಚಲೋ ಅದಾವಲ್ಲ. ಏನ್ ಮಾಡ್ತಾರತ್ರಲೆ? ಇತರ್ಲೆ ಈಗ ಏನ್ ಅದಾವಲ್ಲ, ಇತರ್ಲೆ ಬಜ್ಜಿ ಮಾಡ್ತಾರ, ಮತ್ತ ಇದ್ರ ಒಳಗ ಗಡ್ಡಿ ಬರ್ತೈತಿ, ಅದರ್ಲೆ ಪಲ್ಯ ಮಾಡ್ತಾರ, ಮತ್ತ ವಡಾ ಮಾಡ್ತಾರ. ನಾ ಇವತ್ ಇದನ್ನ ಮಾಡ್ತೇನೆ ತಗೋ. ಈ ಹೂವಿನ ಮ್ಯಾಗ ಏನ್ ಬಳ್ಳಿ ಕಾಣಿಸ್ತಾವಲ್ಲ, ಈ ತರದ ನಾನು ಮೊದಲ ಬಜ್ಜಿ ಮಾಡಿ ತೋರಿಸ್ತೀನಿ. ಇವೆಲ್ಲಾ ಹೂ ಬಿಡಿಸ್ಕೊಂಡ ಇದ್ರ ಒಳಗ ಒಂದ ಬಿರುಸಂದ ಕಡ್ಡಿ ಬರ್ತೈತಿ, ಅದನ್ನ ತಗದ್ ಚೆಲ್ಲಿ ಇವನ್ನೆಲ್ಲ ಒಂದ್ ಕಡೆ ಮಾಡಿ ಇಟ್ಕೋಬೇಕು. ಮೊದಲ ಕೈಗೆ ಒಂದ್ ತಟಕ ಎಣ್ಣಿ ಹಚ್ಕೋಬೇಕು. ಇಲ್ಲಿ ನೋಡ್ರಿ, ಇದ್ರ ಒಳಗ ಒಂದ್ ಬಿರುಸಂದ ಕಡ್ಡಿ ಏನ್ ಕಾಣಿಸ್ತೈತಲ್ಲ, ಅದು ತಗದ ಚೆಲ್ಬೇಕು. ಈ ಹಸಿನ್ ಮಾಡಿದ್ದು ಎಲ್ಲಾ ಒಂದ್ ಸ್ವಲ್ಪ ಮಜ್ಜಿಗೆ ಒಳಗ ಒಂದ್ 10-15 ನಿಮಿಷ ನೆನೆ ಇಡ್ಬೇಕು. ಈಗ ಈ ಬಜ್ಜಿ ಮಾಡಾಕ ಹಿಟ್ಟ ತಯಾರ್ ಮಾಡ್ಕೋಬೇಕು. ಈ ಬಜ್ಜಿ ಮಾಡಾಕ ಕಡ್ಲಿ ಹಿಟ್ಟು, ಗೊಂಜಾಳ ಹಿಟ್ಟು, ಒಂದ್ ಸ್ವಲ್ಪ ಜೋಳದ ಹಿಟ್ಟು, ಎಣ್ಣೆ ಹಿಡಿಬಾರ್ದಂತ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಬೇಕು. ಆಮೇಲೆ ಖಾರ, ಉಪ್ಪು, ಅರ್ಶಿನ, ಅಜವಾನ ಇದನ್ನೆಲ್ಲಾ ಹಾಕಿ ಸ್ವಲ್ಪ ಕಲಸ್ಬೇಕು. ಆಮೇಲೆ ನೀರ್ ಹಾಕಿ ಚಲೋ ತಂಗ ಕಲಿಸಿ ಇಟ್ಕೋಬೇಕು. ಈ ಮಜ್ಜಿಗೆ ಒಳಗ ನೆನೆಸಿಟ್ಟಿದ್ದ ಹೂವ ಈ ಹಿಟ್ಟಿನ್ಯಾಗ ಹಾಕಿ ಚಲೋ ತಂಗ ಕಲಿಸ್ಬೇಕು. ಈ ಬಜ್ಜಿ ಹಿಟ್ಟು ಒಳಗ ತಿನ್ನೋ ಸೋಡಾ ಒಂದ್ ಚಿಟ್ಕಿ ಹಾಕೊಳಕತ್ತೀನಿ. ಈ ಕಾದಿದ ಎಣ್ಣ್ಯಾಗ ಬಜ್ಜಿನ ಬಿಟ್ಟು ಚಲೋ ತಂಗ ಕರದ್ ತಗದ್ರ ಬಾಳೆ ಹೂವಿನಿಂದ ಮಾಡಿದ ಬಜ್ಜಿ ತಿನ್ನಾಕ ತಯಾರ. ಈ ಬಾಳೆ ಗಿಡದ ಹೂವ ತಿನ್ನೋದ್ರಿಂತ ಏನೇನ್ ಉಪಯೋಗ ಐತಿ ಅಂತ ಅಂದ್ರ, ಇದು ರಕ್ತದ ಒತ್ತಡ ಕಡಿಮೆ ಮಾಡ್ತೈತಿ, ಮತ್ತ ದೇಹದೊಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ತೈತಿ. ಬಾಳೆ ಹೂವಿಂದ ಪಲ್ಯ ಮಾಡಾಕ ಈ ಗಡಿಗ್ಯಾಗ ನೀರ್ ಹಾಕಿ ಇದ್ರ ಒಳಗ ಕಡ್ಲಿ ಬ್ಯಾಳಿ ಕುದಿಸ್ಕೊಳಕತ್ತೀನಿ. ಈ ಬಾಳೆ ಹೂವಿನ ಗಡ್ಡಿ ಸಣ್ಣ ಕೊಯ್ಕೊಂಡ ಈ ಕುದಿಯೋ ನೀರಾಗ ಹಾಕಿ ಒಂದ್ ಕುದಿ ಕುದಿಸ್ಕೋಬೇಕು.
ಈಗ ಇದು ಒಂದ್ ಕುದಿ ತಂದ್ರ ನೀರೆಲ್ಲಾ ಬಸ ತೆಗಿಬೇಕು. ಈ ಪಲ್ಯ ಒಗ್ಗರಣೆ ಕೊಡಾಕ ಒಂದ್ ಚಮಚೆ ಎಣ್ಣಿ, ಅದ್ರೊಳಗ ಕರಿಬೇವು, ಉಳ್ಳಾಗಡ್ಡಿ, ಟೊಮೆಟೊ, ಅರಿಶಿನ, ಖಾರ, ಉಪ್ಪು ಎಲ್ಲ ಹಾಕಿ ಆ ಕುದಿಸಿಟ್ಟಿದ್ದನ್ನ ಅದ್ರೊಳಗ ಹಾಕಿ ಚಲೋ ತಂಗ್ ಕುದಿಸ್ಬೇಕು. ಒಂದ್ ಸ್ವಲ್ಪ ಹವೇಜ್ ಮಸಾಲ ಹಾಕೊಂಡೇನಿ. ಈ ಬಾಳೆ ಹೂವಿನಿಂದ ಮತ್ತೇನ್ ಉಪಯೋಗ ಐತಿ ಅಂತಂದ್ರ ಮೈ ಒಳಗ ರಕ್ತ ಹೆಚ್ಚಿಗೆ ಮಾಡ್ತೈತಿ, ಮತ್ತ ಹೊಟ್ಟಿ ಒಳಗಿನ ಹಳ್ಳನು ಕರಗಸ್ತೈತಿ. ಈ ಬಾಳೆ ಹೂವಿನ ಪಲ್ಯ ರೊಟ್ಟಿ ಜೊತೆ ಹಚ್ಕೊಂಡ್ ತಿಂದ್ರ ಭಾರಿ ರುಚಿ ಹತ್ತೈತಿ. ಸ್ನೇಹಿತರೆ, ನೀವು ಒಂದ್ಸಲ ಇಂತ ಬಜ್ಜಿ ಮತ್ತ ಪಲ್ಯ ಮಾಡ್ತೀನ್ರಿ, ಮತ್ತೆ ಹೆಂಗಾಗಿತ್ತು ಅಂತ ನಂಗ ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸವಾಗಿ ನೋಡುವವರು ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತ ವಿಡಿಯೋಕ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.